ನಿಮ್ಮ ಅಕೌಂಟ್ ಹ್ಯಾಕ್ ಆಗಿ ದುಡ್ಡು ಹೋಯ್ತಾ? ಟೆನ್ಷನ್ ಬೇಡ. ಹೋದ ದುಡ್ಡಲ್ಲಿ 25,000 ರೂಪಾಯಿ ವಾಪಸ್ ಕೊಡ್ಸೋಕೆ RBI ಬಂದಿದೆ. ಅಷ್ಟೇ ಅಲ್ಲ, ಬಿಸ್ನೆಸ್ ಮಾಡೋಕೆ ಆಸ್ತಿ ಪತ್ರ ಇಲ್ವಾ? ಪರವಾಗಿಲ್ಲ, ಇನ್ಮುಂದೆ ಶ್ಯೂರಿಟಿ ಇಲ್ದೆ ಸಿಗುತ್ತೆ ಬರೋಬ್ಬರಿ 20 ಲಕ್ಷ ರೂಪಾಯಿ ಲೋನ್. ಡಬಲ್ ಲಿಮಿಟ್, ಡಬಲ್ ಧಮಾಕ. ಇನ್ನೂ ಸಾಲ ವಸೂಲಿ ಹೆಸರಲ್ಲಿ ಮನೆಗೆ ನುಗ್ಗಿ ಏಜೆಂಟ್ಸ್ ಕಾಟ ಕೊಡ್ತಿದಾರಾ? ಹಾಗಾದ್ರೆ ಇದಕ್ಕೂ ಸುಪ್ರೀಂ ರೂಲ್ಸ್ ಬಂದಿದೆ. ಇದು ಫೆಬ್ರವರಿ 2026ರ RBI ಬಿಗ್ ಅಪ್ಡೇಟ್. ಹಾಗಾದ್ರೆ ಏನಿದು ಹೊಸ ರೂಲ್ಸ್? 25,000 ರೂಪಾಯಿ ಪರಿಹಾರ ಸಿಗೋದು ಹೇಗೆ? 20 ಲಕ್ಷ ಸಾಲ ಯಾರಿಗೆ ಸಿಗುತ್ತೆ? ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ಶುರು ಮಾಡೋಣ. ಸಾಮಾನ್ಯರಿಗೆ RBI ಬ್ರಹ್ಮಾಸ್ತ್ರ. ಸ್ನೇಹಿತರೆ, ಡಿಜಿಟಲ್ ಇಂಡಿಯಾ ಅಂದಾಕ್ಷಣ ನಮಗೆ ನೆನಪಾಗೋದು ಫಾಸ್ಟ್ ಪೇಮೆಂಟ್ಸ್. QR ಕೋಡ್ ಸ್ಕ್ಯಾನ್ ಮಾಡಿದ್ವಿ, ಪಾನಿಪುರಿ ತಿಂದ್ವಿ, ದುಡ್ಡು ಹೋಯ್ತು. ಆದ್ರೆ ಅಷ್ಟೇ ವೇಗವಾಗಿ ಬೆಳ್ದಿರೋದು ಏನ್ ಹೇಳಿ? ಹೌದು, ಆನ್ಲೈನ್ ಫ್ರಾಡ್ ಅಥವಾ ಸೈಬರ್ ವಂಚನೆ. ದಿನ ಬೆಳಗಾದ್ರೆ ಸಾಕು, ನನ್ನ ಅಕೌಂಟ್ ಹ್ಯಾಕ್ ಆಯ್ತು, ಲಿಂಕ್ ಒತ್ತಿದೆ, ದುಡ್ಡು ಹೋಯ್ತು ಅಂತ ಜನ ಅಳೋದು ಕಾಮನ್ ಆಗೋಗಿದೆ. ಬ್ಯಾಂಕ್ಗೆ ಹೋದ್ರೆ, ಸರ್ OTP ನೀವೇ ಕೊಟ್ಟಿದ್ರಲ್ಲ, ನಾವೇನ್ ಮಾಡಕ್ಕಾಗುತ್ತೆ ಅಂತ ಕೈ ಎತ್ತಿ ಬಿಡ್ತಾರೆ. ಆದ್ರೆ ಇನ್ಮುಂದೆ ಈ ಆಟ ನಡೆಯೋದಿಲ್ಲ. RBI ಈಗ ಸುಮ್ಮನೆ ಕೂತಿಲ್ಲ. ಗ್ರಾಹಕರ ಹಿತರಕ್ಷಣೆಗಾಗಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ತರ್ತಿದೆ. ಇದು ಪ್ರತಿಯೊಬ್ಬ ಭಾರತೀಯನಿಗೂ, ಪ್ರತಿಯೊಬ್ಬ ಬ್ಯಾಂಕ್ ಖಾತೆದಾರನಿಗೂ ಗೊತ್ತಿರಲೇಬೇಕಾದ ವಿಷಯ. ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟ್, ನಿಮ್ಮ ಕಳೆದು ಹೋದ ದುಡ್ಡಿನ ಬಗ್ಗೆ. ದುಡ್ಡು ಹೋಯ್ತಾ? 25,000 ವಾಪಸ್ ಪಕ್ಕ. ಇಲ್ಲಿವರೆಗೂ ರೂಲ್ಸ್ ಏನಿತ್ತು ಗೊತ್ತಾ? 2017ರ ನಿಯಮದ ಪ್ರಕಾರ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ ಆದ್ರೆ, ಅದಕ್ಕೆ ನೀವು ಕಾರಣ ಆಗಿದ್ರೆ, ಅಂದ್ರೆ ಅಪ್ಪಿತಪ್ಪಿ OTP ಶೇರ್ ಮಾಡಿದ್ರೆ ಅಥವಾ ಯಾವುದೋ ಫೇಕ್ ಆಪ್ ಡೌನ್ಲೋಡ್ ಮಾಡಿದ್ರೆ, ಅದರ ಜವಾಬ್ದಾರಿ ಪೂರ್ತಿ ನಿಮ್ದೇ ಆಗಿತ್ತು. ಬ್ಯಾಂಕ್ ಒಂದೇ ₹1 ಕೂಡ ಕೊಡ್ತಿರ್ಲಿಲ್ಲ. ಇದನ್ನ ಗ್ರಾಸ್ ನೆಗ್ಲಿಜೆನ್ಸಿ ಅಂತ ಕರೀತಾರೆ. ಆದ್ರೆ ಈಗ ಕಾಲ ಬದಲಾಗಿದೆ. ಕಳ್ಳರು ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂದ್ರೆ, ಕೆಲವೊಮ್ಮೆ ನಾವು ಹುಷಾರಾಗಿದ್ರು ಯಾಮಾರಿಸ್ತಾರೆ. ಇದನ್ನ RBI ಅರ್ಥ ಮಾಡ್ಕೊಂಡಿದೆ. ಹೊಸ ಡ್ರಾಫ್ಟ್ ಪ್ರಪೋಸಲ್ ಪ್ರಕಾರ RBI ಒಂದು ಸೇಫ್ಟಿ ನೆಟ್ ಅಥವಾ ಸುರಕ್ಷತಾ ಬಲೆಯನ್ನ ರೆಡಿ ಮಾಡ್ತಿದೆ. ಇದರ ಪ್ರಕಾರ ಸ್ಮಾಲ್ ವ್ಯಾಲ್ಯೂ ಫ್ರಾಡುಲೆಂಟ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಸಣ್ಣ ಮೊತ್ತದ ವಂಚನೆ ನಡೆದ್ರೆ ನಿಮಗೆ ಪರಿಹಾರ ಸಿಗೋ ಚಾನ್ಸ್ ಇದೆ. ಇಲ್ಲಿ ಸಣ್ಣ ಮೊತ್ತ ಅಂದ್ರೆ ಸುಮಾರು 50,000 ರೂಪಾಯಿಗಿಂತ ಕಡಿಮೆ ಇರೋ ಟ್ರಾನ್ಸಾಕ್ಷನ್ಸ್. ವರದಿಗಳ ಪ್ರಕಾರ ಭಾರತದಲ್ಲಿ ನಡೆಯೋ 65% ಫ್ರಾಡ್ಗಳು ಇದೇ ಕೆಟಗರಿಗೆ ಬರುತ್ತೆ. ಹಾಗಾದ್ರೆ ಎಷ್ಟು ಪರಿಹಾರ ಸಿಗುತ್ತೆ? RBI ಹೇಳ್ತಿರೋ ಪ್ರಕಾರ ಗರಿಷ್ಠ 25,000 ರೂಪಾಯಿಗಳವರೆಗೆ ಪರಿಹಾರ ಸಿಗ್ಬೋದು. ಇದನ್ನ ಇನ್ನೂ ಸಿಂಪಲ್ ಆಗಿ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಅಂದ್ಕೊಳ್ಳಿ, ನಿಮ್ಮ ಖಾತೆಯಿಂದ ಆನ್ಲೈನ್ ಕಳ್ಳರು 10,000 ರೂಪಾಯಿ ಎಗ್ರಿಸಿದ್ರು ಅಂತ ಇಟ್ಕೊಳ್ಳಿ. ಹಳೆ ರೂಲ್ಸ್ ಪ್ರಕಾರ ಆ 10,000ನೂ ಹೋಯ್ತು, ₹1 ಕೂಡ ವಾಪಸ್ ಬರ್ತಿರ್ಲಿಲ್ಲ. ಆದ್ರೆ ಈ ಹೊಸ ರೂಲ್ಸ್ ಪ್ರಕಾರ ಏನಾಗುತ್ತೆ ಗೊತ್ತಾ? ನಿಮ್ಮ ಪಾಲು 15%. ಆ 10,000ದಲ್ಲಿ ನೀವು ಕಳೆದುಕೊಳ್ಳೋದು ಬರೀ 15%. ಅಂದ್ರೆ 1,500 ರೂಪಾಯಿ ಮಾತ್ರ ನಿಮ್ಮ ಕೈಯಿಂದ ಹೋಗುತ್ತೆ. ಎರಡನೇದು, ಬ್ಯಾಂಕ್ ಪಾಲು 15%. ಇನ್ನುಳಿದ 15% ಅಂದ್ರೆ ಅದೇ 1,500 ರೂಪಾಯಿನ ಬ್ಯಾಂಕ್ ತನ್ನ ಜೇಬ್ನಿಂದ ಭರಿಸಬೇಕು. ಮೂರನೇದು, RBI ಪಾಲು 70%. ಇನ್ನು ಬಾಕಿ ಉಳಿದ ಸಿಂಹ ಪಾಲು ಅಂದ್ರೆ ಬರೋಬ್ಬರಿ 70% ಮೊತ್ತವನ್ನ RBI ತನ್ನ DEF ಫಂಡ್ ಇಂದ ಕೊಡುತ್ತೆ. ಅಂದ್ರೆ 7,000 ರೂಪಾಯಿ ಅಲ್ಲಿಂದ ಬರುತ್ತೆ. ಸೊ ಒಟ್ಟಾರೆ ಲೆಕ್ಕ ಹಾಕಿದ್ರೆ ಬ್ಯಾಂಕ್ ಕೊಟ್ಟ 1,500 ಪ್ಲಸ್ RBI ಕೊಟ್ಟ 7,000 ಸೇರಿ ಒಟ್ಟು 8,500 ರೂಪಾಯಿ ನಿಮ್ಮ ಅಕೌಂಟ್ಗೆ ವಾಪಸ್ ಜಮೆ ಆಗುತ್ತೆ. ಕಳೆದು ಹೋಗಿದ್ದು 10,000, ಆದ್ರೆ ವಾಪಸ್ ಬಂದಿದ್ದು 8,500. ಈಗ ಪೂರ್ತಿ 10,000 ಕಳ್ಕೊಳ್ಳೋ ಬದಲು ಕನಿಷ್ಠ 8,500 ಆದ್ರೂ ವಾಪಸ್ ಸಿಗುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ತಪ್ಪು ಮಾಡಿದ್ರು ಸಿಸ್ಟಮ್ ನಿಮ್ಮ ಕೈ ಬಿಡಲ್ಲ. ಝೀರೋ ಲಯಬಿಲಿಟಿ ಅನ್ನೋದು ಇಷ್ಟ ದಿನ ಬರೀ ಮಾತಾಗಿತ್ತು, ಇನ್ಮುಂದೆ ಅದಕ್ಕೆ ಜೀವ ಬರ್ಲಿದೆ. ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ, ವಂಚನೆ ಆದ ತಕ್ಷಣ ಅಂದ್ರೆ 3 ದಿನದ ಒಳಗಾಗಿ ನೀವು ಬ್ಯಾಂಕ್ಗೆ ದೂರು ಕೊಡ್ಬೇಕು. ನೀವು ಎಷ್ಟು ಬೇಗ ಕಂಪ್ಲೇಂಟ್ ಕೊಡ್ತೀರೋ ಅಷ್ಟು ಬೇಗ ದುಡ್ಡು ವಾಪಸ್ ಬರೋ ಚಾನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಮೆಸೇಜ್ ಬಂದ ತಕ್ಷಣ ಗಾಬರಿ ಆಗ್ಬೇಡಿ. ತಕ್ಷಣ 1930ಗೆ ಕಾಲ್ ಮಾಡಿ ಅಥವಾ ಬ್ಯಾಂಕ್ಗೆ ಓಡಿ. ಯಾಕಂದ್ರೆ RBI ನಿಮ್ಮ ಬೆನ್ನಿಗೆ ನಿಂತಿದೆ. ಸ್ಕ್ಯಾಮರ್ಗಳಿಗೆ ಬಿತ್ತು ಸ್ಪೀಡ್ ಬ್ರೇಕರ್. ದುಡ್ಡು ಹೋದ್ಮೇಲೆ ವಾಪಸ್ ತರೋದು ಒಂದ್ ಕಡೆ ಆದ್ರೆ, ದುಡ್ಡು ಹೋಗೋದನ್ನೇ ತಡೆಯೋದು ಹೇಗೆ? ಇದಕ್ಕೂ RBI ಒಂದು ಮಾಸ್ಟರ್ ಪ್ಲಾನ್ ತಂದಿದೆ. ಅದೇ ಲ್ಯಾಗ್ಡ್ ಕ್ರೆಡಿಟ್ಸ್. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಈಗ ಏನಾಗ್ತಿದೆ, ನೀವು ಫ್ರೆಂಡ್ಗೆ 5,000 ರೂಪಾಯಿ ಕಳಿಸ್ತೀರಾ. ಬಟನ್ ಒತ್ತಿದ ತಕ್ಷಣ ಟಿಂಗ್ ಅಂತ ಮೆಸೇಜ್ ಬರುತ್ತೆ, ದುಡ್ಡು ಹೋಯ್ತು. ಇದು ರಿಯಲ್ ಟೈಮ್ ಪೇಮೆಂಟ್. ಆದ್ರೆ ಇದೇ ಸ್ಪೀಡ್ ಈಗ ಕಳ್ಳರಿಗೆ ವರವಾಗಿದೆ. ಊಹಿಸ್ಕೊಳ್ಳಿ, ನಿಮ್ಮ ತಂದೆಗೆ ಯಾರೋ ಫೋನ್ ಮಾಡ್ತಾರೆ, ಅಪ್ಪ ನಾನು ಆಕ್ಸಿಡೆಂಟ್ ಮಾಡ್ಕೊಂಡಿದೀನಿ, ಅರ್ಜೆಂಟ್ ಆಗಿ 10,000 ಹಾಕು ಅಂತ ಅಳೋ ನಾಟಕ ಮಾಡ್ತಾರೆ. ಪಾಪ ನಿಮ್ ತಂದೆ ಗಾಬರಿಯಾಗಿ ತಕ್ಷಣ ದುಡ್ಡು ಹಾಕ್ತಾರೆ. ದುಡ್ಡು ಹಾಕಿದ 10 ನಿಮಿಷದ ನಂತರ ಅವ್ರಿಗೆ ಗೊತ್ತಾಗತ್ತೆ ಅದು ಫೇಕ್ ಕಾಲ್ ಅಂತ. ಆದ್ರೆ ಅಷ್ಟರಲ್ಲೇ ಆ ಕಳ್ಳ ದುಡ್ಡನ್ನ ಬೇರೆ ಅಕೌಂಟ್ಗೆ ವರ್ಗಾಯಿಸಿರ್ತಾನೆ. ಕಥೆ ಮುಗಿತು. ಈ ಸಮಸ್ಯೆಗೆ ಬ್ರೇಕ್ ಹಾಕೋಕೆ RBI ತರ್ತಿರೋ ಅಸ್ತ್ರವೇ ಲ್ಯಾಗ್ಡ್ ಕ್ರೆಡಿಟ್ಸ್ ಅಂದ್ರೆ
ತಡವಾಗಿ ಜಮೆ ಆಗೋ ವ್ಯವಸ್ಥೆ. ಇನ್ಮುಂದೆ ನೀವು ಮೊದಲ ಬಾರಿಗೆ ಯಾರಿಗಾದ್ರೂ ದುಡ್ಡು ಕಳಿಸ್ತಿದ್ರೆ ಅಥವಾ ದೊಡ್ಡ ಮೊತ್ತದ ಹಣ ವರ್ಗಾವಣೆ ಮಾಡ್ತಿದ್ರೆ ಅದು ತಕ್ಷಣ ಹೋಗಲ್ಲ. ಒಂದು ಕೂಲಿಂಗ್ ಪೀರಿಯಡ್ ಅಥವಾ ಕೂಲಿಂಗ್ ಸಮಯ ಇರುತ್ತೆ. ಉದಾಹರಣೆಗೆ 4 ಗಂಟೆ ಇರ್ಬೋದು ಅಥವಾ 2 ಗಂಟೆ ಇರ್ಬೋದು. ಈ ಸಮಯದಲ್ಲಿ ಆ ದುಡ್ಡು ತೇಲಾಡ್ತಾ ಇರುತ್ತೆ. ಈ ಗ್ಯಾಪಲ್ಲಿ ನಿಮ್ಗೆ ಅಯ್ಯೋ ನಾನು ಮೋಸ ಹೋದೆ ಅಂತ ಗೊತ್ತಾದ್ರೆ ನೀವು ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಮಾಡಬಹುದು. ಆ ದುಡ್ಡು ಕಳ್ಳನ ಖಾತೆಗೆ ಜಮೆ ಆಗಿರಲ್ಲ. ಸೊ ಸೇಫ್ ಆಗಿ ವಾಪಸ್ ನಿಮ್ಮ ಖಾತೆಗೆ ಬರುತ್ತೆ. ಅಷ್ಟೇ ಅಲ್ಲ, ಸೀನಿಯರ್ ಸಿಟಿಸನ್ಸ್ ಅಥವಾ ಹಿರಿಯ ನಾಗರಿಕರಿಗೆ ಅಡಿಷನಲ್ ಅಥೆಂಟಿಕೇಶನ್ ಹೆಚ್ಚುವರಿ ಪರಿಶೀಲನೆ ತರೋದಕ್ಕೆ ಪ್ಲಾನ್ ನಡೀತಿದೆ. ಅಂದ್ರೆ ವಯಸ್ಸಾದವರು ದುಡ್ಡು ಕಳಿಸುವಾಗ ಬರೀ ಪಿನ್ ನಂಬರ್ ಹಾಕಿದ್ರೆ ಸಾಲಲ್ಲ, ಅವರ ಫೇಸ್ ಐಡಿ ಅಥವಾ ವಾಯ್ಸ್ ರೆಕಗ್ನಿಷನ್ ಬೇಕಾಗ್ಬೋದು. ಇದು ಸ್ವಲ್ಪ ಕಿರಿಕಿರಿ ಅನಿಸ್ಬೋದು. ಏನಪ್ಪ ಅರ್ಜೆಂಟ್ಗೆ ದುಡ್ಡು ಹೋಗಲ್ಲ ಅಂತ ಬೈಕೋಬಹುದು. ಆದ್ರೆ ನೆನ್ಪಿಡಿ, ಸೇಫ್ಟಿ ಬೇಕು ಅಂದ್ರೆ ಸ್ಪೀಡ್ ಸ್ವಲ್ಪ ಕಡಿಮೆ ಆಗ್ಲೇಬೇಕು. ಸ್ಪೀಡ್ ಬ್ರೇಕರ್ ಇದ್ರೆ ತಾನೇ ಆಕ್ಸಿಡೆಂಟ್ ತಪ್ಪೋದು. ಶ್ಯೂರಿಟಿ ಬೇಡ, 20 ಲಕ್ಷ ಲೋನ್ ತಗೊಳ್ಳಿ. ಈಗ ಬರೋಣ ಬಿಸ್ನೆಸ್ ವಿಷಯಕ್ಕೆ. ನೀವೇನಾದ್ರೂ ಸ್ವಂತ ಉದ್ಯೋಗ ಮಾಡ್ತಿದ್ದೀರಾ? ಸಣ್ಣ ಅಂಗಡಿ, ಗ್ಯಾರೇಜ್ ಅಥವಾ ಹೋಟೆಲ್ ನಡೆಸ್ತಿದ್ದೀರಾ? ಬಿಸ್ನೆಸ್ ದೊಡ್ಡದು ಮಾಡ್ಬೇಕು ಅಂತ ಆಸೆ ಇದೆಯಾ? ಆದ್ರೆ ಬ್ಯಾಂಕ್ನವರು ಏನಾದ್ರೂ ಅಡಮಾನ ಇಡಿ ಸೈಟ್ ಪತ್ರ ತನ್ನಿ ಅಂತ ಸತಾಯಿಸ್ತಿದಾರ? ಹಾಗಿದ್ರೆ ಇದು ನಿಮ್ಗಾಗಿರೋ ಗುಡ್ ನ್ಯೂಸ್. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಇಲ್ಲಿವರೆಗೂ ಇದ್ದ ಕೊಲಾಟರಲ್ ಫ್ರೀ ಲೋನ್ ಅಂದ್ರೆ ಶ್ಯೂರಿಟಿ ರಹಿತ ಸಾಲದ ಮಿತಿಯನ್ನ RBI ಈಗ ಡಬಲ್ ಮಾಡಿದೆ. ಹೌದು, ಇಲ್ಲಿವರೆಗೂ ಈ ಮಿತಿ 10 ಲಕ್ಷ ರೂಪಾಯಿ ಇತ್ತು. ಅಂದ್ರೆ 10 ಲಕ್ಷದ ಮೇಲೆ ಸಾಲ ಬೇಕು ಅಂದ್ರೆ ನೀವು ಆಸ್ತಿ ಪತ್ರ ಇಡ್ಲೇಬೇಕಿತ್ತು. ಆದ್ರೆ ಈಗ ಆ ಮಿತಿಯನ್ನ 20 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಯಾಕೆ ಈ ನಿರ್ಧಾರ? ಕೊನೆಯ ಬಾರಿ ಈ ಮಿತಿಯನ್ನ ಸೆಟ್ ಮಾಡಿದ್ದು 2010ರಲ್ಲಿ. ಆಗ 10 ಲಕ್ಷಕ್ಕೆ ಇದ್ದ ಬೆಲೆ ಈಗಿಲ್ಲ. ಹಣದುಬ್ಬರ ಎಷ್ಟಾಗಿದೆ ಅಂದ್ರೆ ಈಗ ಒಂದು ಸಣ್ಣ ಟೀ ಅಂಗಡಿ ಓಪನ್ ಮಾಡಬೇಕು ಅಂದ್ರೂ ಲಕ್ಷಗಟ್ಲೆ ಬೇಕು. ಅದಕ್ಕೆ RBI ಈ ಮಿತಿಯನ್ನ ಏರಿಸಿದೆ. ಇದು ಯಾರಿಗೆ ಸಿಗುತ್ತೆ? ರಿಟೇಲ್ ವ್ಯಾಪಾರಿಗಳು, ಸಣ್ಣ ಉತ್ಪಾದಕರು, ಸರ್ವಿಸ್ ಸೆಕ್ಟರ್ನಲ್ಲಿರೋರು. ಇದು ಮುದ್ರಾ ಯೋಜನೆ ಮತ್ತು CGTMSE ಅಂದ್ರೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಅಡಿಯಲ್ಲಿ ಬರುವ ಎಲ್ಲಾ ಸಾಲಗಳಿಗೆ ಅನ್ವಯ ಆಗತ್ತೆ. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಇದೆ. ಈ ಹೊಸ ರೂಲ್ಸ್ ಜಾರಿಗೆ ಬರೋದು ಏಪ್ರಿಲ್ 1, 2026ರಿಂದ. ಅಂದ್ರೆ ಏಪ್ರಿಲ್ 1ರ ನಂತರ ನೀವು ಹೊಸ ಸಾಲಕ್ಕೆ ಅಪ್ಲೈ ಮಾಡಿದ್ರೆ ಅಥವಾ ಹಳೆ ಸಾಲವನ್ನ ರಿನ್ಯೂವಲ್ ಮಾಡಿದ್ರೆ ಮಾತ್ರ ಈ 20 ಲಕ್ಷದ ಬೆನಿಫಿಟ್ ಸಿಗತ್ತೆ. ಸೊ ಏಪ್ರಿಲ್ವರೆಗೂ ಕಾಯಿರಿ. ನಿಮ್ಮ ಬಿಸ್ನೆಸ್ ಪ್ಲಾನ್ ರೆಡಿ ಮಾಡ್ಕೊಳ್ಳಿ. ಬಡ್ಡಿ ವ್ಯಾಪಾರಿಗಳ ಹತ್ರ ಹೋಗಿ ಬಾಯಿ ಸುಟ್ಕೊಳ್ಳೋ ಬದಲು ಬ್ಯಾಂಕ್ ಹತ್ರ ಹೋಗಿ ಸಾಲ ತಗೊಳ್ಳಿ. ಮನೆಗೆ ನುಗ್ಗಿದ್ರೆ ಹುಷಾರ್, ರಿಕವರಿ ಏಜೆಂಟ್ಗಳಿಗೆ ಬ್ರೇಕ್. ಸಾಲ ತಗೊಳ್ಳೋದು ಎಷ್ಟು ಕಷ್ಟನೋ ಅದನ್ನ ವಾಪಸ್ ಕಟ್ಟೋವಾಗ 1 ತಿಂಗಳು ಹೆಚ್ಚು ಕಮ್ಮಿ ಆದ್ರೆ ಆಗೋ ಅವಮಾನ ಇದೆಯಲ್ಲ, ಅದು ನರಕ. ಕೆಲವು ಬ್ಯಾಂಕ್ಗಳು ಮತ್ತು ಲೋನ್ ಆಪ್ಗಳು ರೌಡಿಗಳ ತರ ಇರೋ ರಿಕವರಿ ಏಜೆಂಟ್ಗಳನ್ನ ಬಿಡ್ತಾರೆ. ಅವರು ಮನೆಗೆ ಬಂದು ಕೂಗಾಡೋದು, ರಾತ್ರಿ ಹಗಲು ಫೋನ್ ಮಾಡಿ ಟಾರ್ಚರ್ ಕೊಡೋದು. ಇದರಿಂದ ಎಷ್ಟೋ ಜನ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ತಮ್ಮ ಜೀವ ಎಂಡ್ ಮಾಡ್ಕೊಂಡಿರೋ ಉದಾಹರಣೆಗಳು ಇವೆ. RBI ಈಗ ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಹಾರ್ಮೋನೈಸ್ ಇನ್ಸ್ಟ್ರಕ್ಷನ್ಸ್ ಫಾರ್ ರಿಕವರಿ ಏಜೆಂಟ್ಸ್ ಅನ್ನೋ ಕಠಿಣ ಕಾನೂನು ತಂದಿದೆ. ಏನಿದು ಹೊಸ ರೂಲ್ಸ್? ಸ್ಟ್ರಿಕ್ಟ್ ಟೈಮಿಂಗ್ಸ್. ರಿಕವರಿ ಏಜೆಂಟ್ಗಳು ನಿಮಗೆ ಕಾಲ್ ಮಾಡೋದಕ್ಕೆ ಟೈಮ್ ಫಿಕ್ಸ್ ಆಗಿದೆ. ಬೆಳಿಗ್ಗೆ 8 ಗಂಟೆಗೆ ಮೊದಲು ಮತ್ತು ಸಂಜೆ 7 ಗಂಟೆ ನಂತರ ಕಾಲ್ ಮಾಡೋ ಹಾಗಿಲ್ಲ. ನೋ ಹರಾಸ್ಮೆಂಟ್. ನಿಮ್ಮ ತಂದೆ ತಾಯಿಗೆ, ಫ್ರೆಂಡ್ಸ್ಗೆ ಅಥವಾ ಆಫೀಸ್ಗೆ ಫೋನ್ ಮಾಡಿ ಇವನು ಸಾಲ ತಗೊಂಡಿದ್ದಾನೆ ಅಂತ ಹೇಳೋ ಹಾಗಿಲ್ಲ. ಇದು ಪ್ರೈವೇಸಿ ಉಲ್ಲಂಘನೆ ಆಗತ್ತೆ. ಬ್ಯಾಂಕ್ ಈಸ್ ರೆಸ್ಪಾನ್ಸಿಬಲ್. ಮೊದ್ಲೇನಾಗ್ತಿತ್ತು ಅಂದ್ರೆ ಅದು ಏಜೆನ್ಸಿ ಅವರ ತಪ್ಪು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರು ಜಾರ್ಕೊಳ್ತಿದ್ರು. ಆದ್ರೆ ಇನ್ಮುಂದೆ ಹಾಗಾಗಲ್ಲ. ಏಜೆಂಟ್ ತಪ್ಪು ಮಾಡಿದ್ರೆ ನೇರವಾಗಿ ಬ್ಯಾಂಕ್ ಹೊಣೆ ಆಗುತ್ತೆ. ಬ್ಯಾಂಕ್ ಮೇಲೆ RBI ದಂಡ ಹಾಕತ್ತೆ. ಈ ನಿಯಮ ಬರೀ ಬ್ಯಾಂಕ್ಗಳಿಗೆ ಮಾತ್ರ ಅಲ್ಲ, NBFCಗಳಿಗೆ, ಫಿನ್ಟೆಕ್ ಆಪ್ಗಳಿಗೆ, ಹೌಸಿಂಗ್ ಫೈನಾನ್ಸ್ ಕಂಪನಿಗಳಿಗೆ ಸಾಲ ಕೊಡೋ ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ. ಒಂದ್ ವೇಳೆ ಏಜೆಂಟ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ನೀವು ಆ ರೆಕಾರ್ಡಿಂಗ್ ಇಟ್ಕೊಂಡು ನೇರವಾಗಿ RBI ಓಂಬುಡ್ಸ್ಮನ್ಗೆ ದೂರು ಕೊಡ್ಬೋದು. ನೆನ್ಪಿಡಿ, ಸಾಲ ವಸೂಲಿ ಮಾಡೋದು ಅವರ ಹಕ್ಕು, ಆದ್ರೆ ನಿಮ್ಮ ಗೌರವ ಹಾಳು ಮಾಡೋ ಹಕ್ಕು ಯಾರಿಗೂ ಇಲ್ಲ. ಸಹಕಾರಿ ಬ್ಯಾಂಕ್ ಮತ್ತು ಮಿಷನ್ ಸಕ್ಷಮ್. ಕೊನೆಯದಾಗಿ ಮಧ್ಯಮ ವರ್ಗದವರ ಲೈಫ್ ಲೈನ್ ಆಗಿರೋ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ UCB ಗ್ರಾಹಕರಿಗೂ ಒಂದು ಗುಡ್ ನ್ಯೂಸ್ ಇದೆ. ಟೈರ್ 2 ಮತ್ತು ಟೈರ್ 3 ಸಿಟಿಗಳಲ್ಲಿರೋ ಸಹಕಾರಿ ಬ್ಯಾಂಕ್ಗಳು ಇನ್ಮುಂದೆ ಹೌಸಿಂಗ್ ಲೋನ್ ಕೊಡೋದ್ರಲ್ಲಿ ದೊಡ್ಡ ಬ್ಯಾಂಕ್ಗಳಿಗೆ ಪೈಪೋಟಿ ನೀಡಲಿವೆ. ಮನೆ ಸಾಲದ ಅವಧಿ ಮತ್ತು ಮೊರಟೋರಿಯಂ ರೂಲ್ಸ್ ಅನ್ನ ಸಡಿಲ ಮಾಡಲಾಗಿದೆ. ಅಂದ್ರೆ ನಿಮಗೆ ಹೆಚ್ಚು ಫ್ಲೆಕ್ಸಿಬಲ್ ಆಗಿ ಲೋನ್ ಸಿಗುತ್ತೆ. ಅಷ್ಟೇ ಅಲ್ಲ, ಅನ್ಸೆಕ್ಯೂರ್ಡ್ ಲೋನ್ ಮಿತಿಯನ್ನ ಕೂಡ ಹೆಚ್ಚಿಸಲಾಗುತ್ತೆ. ಇದಕ್ಕಾಗಿ RBI ಮಿಷನ್ ಸಕ್ಷಮ್ ಅನ್ನೋ ಟ್ರೈನಿಂಗ್ ಪ್ರೋಗ್ರಾಂ ಶುರು ಮಾಡ್ತಿದೆ. 1.4 ಲಕ್ಷ ಬ್ಯಾಂಕ್ ಉದ್ಯೋಗಿಗಳಿಗೆ ಟ್ರೈನಿಂಗ್ ಕೊಟ್ಟು ಅವರು ಇನ್ನಷ್ಟು ಸ್ಮಾರ್ಟ್ ಆಗಿ ಕೆಲಸ ಮಾಡೋ ಹಾಗೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇದಿಷ್ಟು RBI ಫೆಬ್ರವರಿ 2026ರಲ್ಲಿ ತಂದಿರೋ ಪ್ರಮುಖ ಬದಲಾವಣೆಗಳು. ಒಂದ್ ಕಡೆ ವಂಚನೆ ಆದ್ರೆ ದುಡ್ಡು ವಾಪಸ್ ಕೊಡ್ಸೋ ಭರವಸೆ, ಇನ್ನೊಂದ್ ಕಡೆ ಬಿಸ್ನೆಸ್ ಮಾಡೋರ್ಗೆ 20 ಲಕ್ಷದವರೆಗೂ ಶ್ಯೂರಿಟಿ ಇಲ್ದ ಸಾಲ, ಮತ್ತೊಂದ್ ಕಡೆ ರಿಕವರಿ ಏಜೆಂಟ್ಗಳಿಗೆ ಕಡಿವಾಣ. ನಮಗಂತೂ ಈ ಲ್ಯಾಗ್ಡ್ ಕ್ರೆಡಿಟ್ಸ್ ಅಥವಾ ಪೇಮೆಂಟ್ ಡಿಲೇ ಮಾಡೋ ಐಡಿಯಾ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ದುಡ್ಡು ಸೇಫ್ ಆಗಿರ್ಲಿ ಅಲ್ವಾ?
ನಿಮ್ಗೇನ್ ಅನ್ಸುತ್ತೆ? 25,000 ರೂಪಾಯಿ ಪರಿಹಾರ ಸಾಕಾ ಅಥವಾ ಇನ್ನಷ್ಟು ಜಾಸ್ತಿ ಇರ್ಬೇಕಿತ್ತಾ? ಹಾಗೆ RBIನ ಈ ಹೊಸ ನಿರ್ಧಾರಗಳಿಂದ ನಿಮ್ಗೇನಾದ್ರೂ ಅನುಕೂಲ ಆಗತ್ತಾ? ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಇಂಪಾರ್ಟೆಂಟ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನೋಡ್ತಾ ಇರಿ ಮಸ್ತ್ ಮಗ. ಜೈ ಹಿಂದ್, ಜೈ ಕರ್ನಾಟಕ.